ನಮಸ್ಕಾರ. ಮಹಾಭಾರತ ಸರಣಿ 9ಕ್ಕೆ ಇಂದು ಹೆಜ್ಜೆ ಇಡುತ್ತಿದ್ದೇವೆ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇದ್ರ ಜೊತೆಗೆ ಸೇರಿಸೋದಾದ್ರೆ ಗಾಂಧಾರಿನೂ ಕಾರಣ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಕ್ಕಳನ್ನ ಸರಿಯಾಗಿ ನೋಡ್ಲಿಲ್ಲ, ಸರಿಯಾಗಿ ಬೆಳೆಸ್ಲಿಲ್ಲ. ಹಾಗಾಗಿ ಅವರೆಲ್ಲ ದುಷ್ಟರಾದ್ರು. ಹಾಗೆ ಗಾಂಧಾರಿನೂ ಒಂದು ಕಾರಣ ಆಗ್ತಾಳೆ ಅಂತಾನು ಒಂದು ಹಂಗೆ ಹೇಳೋಕ್ಕಾಗಲ್ಲ. ಏನಂದರೆ ಈಗ ಗಾಂಧಾರಿ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲಿಲ್ಲ ಅನ್ನೋದಕ್ಕೇನು ಇದು ಕಾಣಿಸೋದಿಲ್ಲ, ಸಂಸ್ಕಾರ ಕೊಟ್ಟಿಲ್ಲ, ಅದು ಕಾಣಿಸೋದಿಲ್ಲ. ಯಾಕೆ ಕಾಣಿಸೋದಿಲ್ಲ ಅಂತ ಅಂದರೆ ದುರ್ಯೋಧನಾದಿಗಳಿಗೆ ಸಂಸ್ಕಾರದ ವಿಷಯದಲ್ಲಿ ಏನೂ ಕೊರತೆ ಆಗಿಲ್ಲ. ಯಾಕೆಂದರೆ ಅಲ್ಲಿ ಇದ್ದವರೆಲ್ಲ ಬಹಳ ದೊಡ್ಡವರೇನೆ. ಈಗ ಭೀಷ್ಮ ಪಾಂಡವಿನ ಮಕ್ಕಳಿಗೂ ಧೃತರಾಷ್ಟ್ರನ ಮಕ್ಕಳಿಗೂ ಭೀಷ್ಮ ಕೊಟ್ಟಿದ್ದ. ದ್ರೋಣರಿದ್ದರು, ಅವರ ಮೊದಲ ಗುರು ಕೃಪಾಚಾರ್ಯರಿದ್ದರು. ಎಲ್ಲರೂ ಒಂದೇ ಗುರುಕುಲದಲ್ಲಿ ಕಲ್ತರು. ಹಾಗಾಗಿ ಅಲ್ಲಿ ಗಾಂಧಾರಿ ಸಂಸ್ಕಾರ ಕೊಡದೆ ಹಾಗಾಯಿತು ಮಕ್ಕಳಿಗೆ ಅಂತ ಹೇಳೋದಕ್ಕಾಗೋದಿಲ್ಲ. ಏನಾಗುತ್ತೆ, ಸಂಸ್ಕಾರ ಕೊಡಬೇಕು, ಸಂಸ್ಕಾರದಿಂದ ಬದಲಾಗುತ್ತಾರೆ ಮಕ್ಕಳು ಅನ್ನೋದು ನಿಜವೇ. ನಾವು ಯಾವ ಸಂಸ್ಕಾರ ಕೊಡ್ತೀವೋ ಅದರ ಪ್ರಕಾರ ಮಕ್ಕಳು ಬೆಳೀತಾರೆ ಅನ್ನೋದು ನಿಜವೇ ಅದು. ಆದರೆ ಅದೇ ಅಂತಿಮ ಸತ್ಯ ಕೂಡ ಅಲ್ಲ. ಎಷ್ಟೋ ಜನರ ಮೇಲೆ ಈ ಸಂಸ್ಕಾರಗಳು ಕೆಲಸ ಮಾಡೋದಿಲ್ಲ. ಸುಸಂಸ್ಕೃತವಾದ ಮನೆತನದಲ್ಲಿ ಹುಟ್ಟಿಕೊಂಡ ಬಂದ ಮಕ್ಕಳು ದುಷ್ಟರಾಗಿರೋದನ್ನು ನೋಡ್ತೇವೆ ನಾವು. ಅಲ್ಲಿನೇ ಅಣ್ಣ ತಮ್ಮಂದರಲ್ಲಿ ಒಬ್ಬ ಬಹಳ ಒಳ್ಳೆಯವನು, ಒಬ್ಬ ಕೆಟ್ಟವನು ಆಗಿರೋದನ್ನು ನೋಡ್ತೇವೆ. ಹಾಗಾಗಿ ಸಂಸ್ಕಾರ, ಶಿಕ್ಷಣ ಅನ್ನೋದಕ್ಕೆ ಒಂದು ಸ್ಥಾನ ಇದ್ದೇ ಇದೆ, ಅದು ಬದಲಾಯಿಸುತ್ತೆ ಅಂತ ಇದ್ದೇ ಇದೆ. ಆದರೆ ಯಾವುದಾದರೂ ಒಬ್ಬ ಮನುಷ್ಯನಲ್ಲಿ ದೃಢಮೂಲವಾಗಿ ಅಂದರೆ ತುಂಬ ಆಳವಾಗಿ ಯಾವುದಾದರೂ ದುರ್ಗುಣ ಒಂದಿದ್ದು ಬಿಟ್ಟರೆ ಅದು ಈ ಸಂಸ್ಕಾರವನ್ನು ಮೀರಿ ವರ್ತಿಸಿ ಬಿಡುತ್ತೆ. ಅಲ್ಲಿ ನಡೆದಿದ್ದ ಹಾಗೆ. ಈಗ ದುರ್ಯೋಧನ ಇದ್ನಲ್ಲ, ಅವನಲ್ಲಿ ಆ ಅತಿ ಆಸೆ ಅನ್ನೋದೊಂದು ಇತ್ತು, ಅದು ಎಲ್ಲ ಸಂಸ್ಕಾರವನ್ನು ಮರೆ ಮಾಡ್ತು. ಹಾಗಂತ 101 ಮಕ್ಕಳು ಹಾಗೆ ಇದ್ರು ಅಂತ ಹೇಳೋದಕ್ಕಾಗೋದಿಲ್ಲ. ದುರ್ಯೋಧನ ಹಾಗಿದ್ದ, ದುಶ್ಯಾಸನ ಹಾಗಿದ್ದ, ವಿಕರ್ಣ ಅಂತ ಒಬ್ಬ ಮಗನಿದ್ನಲ್ಲ. ಈ ದ್ರೌಪದಿಯ ಸೀರೆ ಸೆಳೆದ ಹೊತ್ತಿನಲ್ಲಿ ಇದು ತಪ್ಪು ಅಂತ ನಿಂತು ಮಾತಾಡಿದ್ಯಾರು ಅಂದರೆ ಒಬ್ಬ ವಿದುರ, ಒಬ್ಬ ವಿಕರ್ಣ ಮಾತ್ರ. ಭೀಷ್ಮ ದ್ರೋಣ ಕೃಪರೇ ಬಾಯಿ ಮುಚ್ಚಿ ಕೂತ್ಕೊಂಡಿದ್ರು ದೊಡ್ಡವರು. ಅಂಥ ಹೊತ್ತಿನಲ್ಲಿ ಗಾಂಧಾರಿಯ ಮಗನೇ ಅವನು, ವಿಕರ್ಣ ನಿಂತು ಇದು ತಪ್ಪು ಅಂತ ಮಾತಾಡ್ತಾನೆ. ಹಾಗಾಗಿ ಅವಳ ಎಲ್ಲ ಮಕ್ಕಳು ಕುಸಂಸ್ಕಾರಿಗಳು ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಯುದ್ಧದಲ್ಲೋ ಇನ್ನೊಂದರಲ್ಲೋ ಅವ್ರ ಅಣ್ಣನ ಜೊತೆಗೆ ನಿಂತರು, ಅವು ಬೇರೆ ಅನಿವಾರ್ಯತೆಗಳು. ಸ್ವಲ್ಪ ಮಟ್ಟಿಗೆ ಅಣ್ಣನನ್ನು ಅನುಸರಿಸ್ತಾ ಇದ್ರು, ಪೂರ್ಣವಾಗಿ ಅನುಸರಿಸ್ತಾ ಇದ್ರು, ಅದು ಒಂದು ಕಾರಣ ಆಗಿದೆ. ಹಾಗಾಗಿ ಗಾಂಧಾರಿಯ ದೋಷ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನನಲ್ಲಿ ಸಂಸ್ಕಾರವನ್ನು ಮೀರುವಂಥ ದೋಷ ಇತ್ತಲ್ಲ, ಅದು ಕಾರಣ ಅಂತ ಹೇಳಬೇಕಾಗುತ್ತೆ.